ಕೇಂದ್ರ ಸರ್ಕಾರವು ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ದಿಢೀರ್ ₹993 ಏರಿಕೆ ಮಾಡಿದ್ದು ಹೋಟೆಲ್ ಉದ್ಯಮಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ₹991 ಏರಿಕೆಯಾಗಿದ್ದು ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಸಿಲಿಂಡರ್ ಬೆಲೆ ಏರಿಕೆ ಎಫೆಕ್ಟ್ ಜನಸಾಮಾನ್ಯರಿಗೆ ತಟ್ಟಲಿದ್ದು ಕಾಫಿ, ತಿಂಡಿ, ಊಟದ ಬೆಲೆಗಳನ್ನು ಏರಿಕೆ ಮಾಡದೆ ಬೇರೆ ದಾರಿ ಇಲ್ಲ ಅಂತಿದ್ದಾರೆ ಹೋಟೆಲ್ ಮಾಲೀಕರು. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಭಾರತದ ಹೋಟೆಲ್ ಉದ್ಯಮವನ್ನೇ ನಡುಗಿಸಿತು. ಸಿಲಿಂಡರ್ ಸಿಗದೆ ಸಾವಿರಾರು ಹೋಟೆಲ್ಗಳು ಬಂದ್ ಆಗಿತ್ತು. ಇದೀಗ ಕಮರ್ಷಿಯಲ್ ಸಿಲಿಂಡರ್ಗಳ ದಿಢೀರ್ ದರ ಏರಿಕೆಗೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಹೀಗಾಗಿ ಹೋಟೆಲ್ಗಳ ಕಾಫಿ, ತಿಂಡಿ, ಊಟದ ಬೆಲೆಗಳನ್ನು ಏರಿಕೆ ಮಾಡೋಕೆ ಮುಂದಾಗಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಹಿನ್ನೆಲೆ ಇಂದಿನಿಂದಲೇ ಹೋಟೆಲ್ಗಳಲ್ಲಿ ಟೀ, ಕಾಫಿ, ತಿಂಡಿ, ಊಟದ ಬೆಲೆಗಳನ್ನು ಕೂಡ ಏರಿಕೆ ಮಾಡಲು ಹೋಟೆಲ್ ಮಾಲೀಕರ ಸಂಘ ನಿರ್ಧರಿಸಿದ್ದು ಗ್ರಾಹಕರಿಗೆ ದರದ ಏರಿಕೆ ಬಿಸಿ ತಟ್ಟಲಿದೆ. ಇನ್ಮುಂದೆ ಬೆಂಗಳೂರಿನಲ್ಲಿ ಕಾಫಿ ಕುಡಿಯೋದು ಕೂಡ ದುಬಾರಿ ಆಗಲಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಾಗೂ ಹೋಟೆಲ್ ತಿಂಡಿಗಳ ಬೆಲೆ ಏರಿಕೆ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಮಾತನಾಡಿದ್ದಾರೆ. ಹೋಟೆಲ್ಗಳಲ್ಲಿ ಕಾಫಿ, ತಿಂಡಿ ಬೆಲೆ ಏರಿಕೆ ಮಾಡೋದು ಅನಿವಾರ್ಯವಾಗಿದೆ ಅಂತ ಪಿಸಿ ರಾವ್ ಹೇಳಿದ್ರು. ಎಷ್ಟು ದರ ಏರಿಕೆ ಮಾಡೋದು ಅನ್ನೋದನ್ನ ಆಯಾ ಮಾಲೀಕರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲದೆ ದರ ಏರಿಕೆ ಅನಿವಾರ್ಯವಾಗಿದ್ದು ಬೆಲೆ ಏರಿಸಿಲ್ಲ ಅಂದ್ರೆ ಹೋಟೆಲ್ ಮುಚ್ಚಬೇಕಾಗುತ್ತೆ. ಹೀಗಾಗಿ ಸಣ್ಣ ಹಾಗೂ ಮಧ್ಯಮ ಹೋಟೆಲ್ಗಳ ದರ ಏರಿಕೆ ಸೂಚನೆ ಕೊಡಲಾಗಿದೆ. ಕೆಲವರು ಇಂದಿನಿಂದಲೇ ಹೊಸ ದರ ಜಾರಿ ಮಾಡ್ತಾರೆ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಒಂದೆರಡು ದಿನದಲ್ಲಿ ದರ ಏರಿಕೆ ಆಗಲಿದ್ದು ಶೇಕಡಾ 10 ರಿಂದ 15% ದರ ಏರಿಕೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಇನ್ನು ಟೀ, ಕಾಫಿ ದರದಲ್ಲಿ ₹2 ರಿಂದ ₹5 ಏರಿಕೆಯಾಗುತ್ತೆ. ದೋಸೆ, ತಿಂಡಿ ಪದಾರ್ಥಗಳು ₹5 ರಿಂದ ₹10 ಏರಿಕೆಯಾಗುತ್ತೆ. ಹಾಗೆ ಊಟ ₹10 ರಿಂದ ₹20 ಏರಿಕೆ ಆಗಬಹುದು.